ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಜುಲೈ 30ರಿಂದ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಚಿಕ್ಕನಾಯಕನಹಳ್ಳಿ ಆಡಳಿತ ಸೌಧದ ಎದುರು ಅನಿರ್ದಿಷ್ಟ ಕಾಲ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕನಾಯಕನಹಳ್ಳಿಗೆ ನೀರು ಪೂರೈಕೆ ಇಲ್ಲದೆ ಜನ ತೊಂದರೆ ಅನುಭವಿಸುತ್ತಾ ಇದ್ದು, ಜನನಾಯಕರ ಆಶ್ವಾಸನೆಗೆ ಬೇಸತ್ತು ಆಕ್ರೋಶಗೊಂಡ ಜನ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಗ್ರಾಮದ ಕೆರೆಗಳಿಗೆ ನೀರು ಹರಿದರೆ ಮಾತ್ರ ನಮಗೆ ತೃಪ್ತಿ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಇನ್ನು ಈ ಅನಿರ್ದಿಷ್ಟ ಕಾಲ ಪ್ರತಿಭಟನೆಗೆ ಗ್ರಾಮಸ್ಥರ ಸಹಕಾರವನ್ನು ಕೋರಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಎಂಎಸ್ ಸ್ವಾಮಿ, ಸಾವಸೆಟ್ಟಿಹಳ್ಳಿ ಮಧುಕುಮಾರ್, ಆಟೋ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಶರತ್ ಕುಮಾರ್, ಆನಂದ್, ದರ್ಶನ್, ಸಿದ್ದರಾಮಯ್ಯ, ನಾಗರಾಜ ನಾಯಕ, ಆಲದಕಟ್ಟೆಯ ತಾಂಡ್ಯ, ಎಂಕೆ ಕಲ್ಲಪ್ಪ, ಓಂಕಾರ್ ಮೂರ್ತಿ ಹಾಗೂ ಹಲವಾರು ರೈತ ಮುಖಂಡರುಗಳು ಗ್ರಾಮಸ್ಥರು ಭಾಗವಹಿಸಿದರು. ರಾಜು ಬಿಳಿಗೆಹಳ್ಳಿ, ತುಮಕೂರು. ಜೈಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. 1.5 ವರ್ಷದಿಂದ ಸತತವಾಗಿ ಸಂಘಟನೆ ಹೋರಾಟದಲ್ಲಿ ಸಂಚಾಲಕನಾಗಿ ಸಕ್ರಿಯವಾಗಿ ಭಾಗಿಯಾಗಿದ್ದೀವಿ. ಇಲ್ಲಿ ಏನು ಅವ್ಯವಸ್ಥೆ ಆಗಿರ್ತಕ್ಕಂಥ ನಮ್ಮ ಚಾನಲ್ನ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಸಂಘಟನೆ ಹುಟ್ಟಿಗೆಲ್ತು. ನೋಡಿ ಸಾಕಾಗಿ 16 ವರ್ಷದಿಂದ ಕೇಳಿ ಕಿವೆ ತೂತು ಬಿದ್ದು ಕಣ್ ಕಾಣ್ದಂಗೆ ಅದು ಚಾನಲ್ ಮಣ್ಣು ಮಾತ್ರ ಆಚೆಗೆ ಬರಲಿಲ್ಲ. ಹಾಗಾಗಿ ಈ ಹೋರಾಟ ಅನಿವಾರ್ಯವಾದಾಗ ನಮ್ಮ ಸ್ನೇಹಿತರು ಮನಸ್ಸಲ್ಲಿ ಮೂಡ್ತು, ಏನಾದರೂ ಮಾಡಿ ನಾವು ಇದನ್ನು ಸಂಘಟನೆ ಮಾಡ್ಕೊಂಡು ರೈತರನ್ನು ಉಳಿಸ್ಬೇಕು ಅಂತ ನಮ್ಮ ಶಾವಿಗೆಹಳ್ಳಿ ಅಧ್ಯಕ್ಷರು ಮಧುವಾದಂಥ ಅವರ ಮನಸ್ಸಿಗೆ ಯಾವ ರಾತ್ರಿ 4 ಗಂಟೆಯಲ್ಲೂ ಕನಸಿತ್ತು, 3 ಗಂಟೆ ಕನಸಿತ್ತು ಗೊತ್ತಿಲ್ಲ. ಅವತ್ತಿಂದ ಹೋರಾಟಕ್ಕೆ ಮಾಡಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿ ಅಕ್ಕಪಕ್ಕದ ಊರುಗಳು ಸಂಘಟನೆ ಕಟ್ಕೊಂಡು ಈ ಸಂಘಟನೆ ಆದಿ ಈ ಹಂತಕ್ಕೆ ಬಂದಿದೆ. 10-13 ಹುಡುಗರಿಂದ ಕೂಡಿದ ಸಂಘಟನೆ ಇವತ್ತು ಸಾವಿರಾರು ಜನರನ್ನು ಸೇರ್ತಕ್ಕಂಥ ಶಕ್ತಿ ಪಡ್ಕೊಂಡಿದೆ. ಅಂದರೆ ಇಲ್ಲಿ ನಮ್ಮ ಸಂಘಟನೆ ಇರ್ತಕ್ಕಂಥ ಒಂದು ಶಿಸ್ತು 2ನೇ ದಿವಸದ ಹೋರಾಟ ಆಗಿದೆ. ಎಲ್ಲಿವರೆಗೂ ಮಾಡ್ತೀವಿ ನಾವು ನಮ್ಮ ಕೆನಾಲ್ ಮುಗಿಬೇಕು ಅಲ್ಲಿವರೆಗೂ ನಾವು ಸದ್ಯದಲ್ಲಿ ಏನು ತೀರ್ಮಾನ ತಗೊಂಡಿದ್ದೀವಿ. ನವಲೇಕೆರೆ ವ್ಯಾಪ್ತಿನಲ್ಲಿ ಸ್ವಲ್ಪ ಒಂದು 300 ಮೀಟ್ರು ಕಾಮಗಾರಿ ಇದೆ. ಆ 300 ಮೀಟರ್ ಕಾಮಗಾರಿ ಮಾಡೋಕ್ಕೆ 5 ದಿನ ಗಡುವು ತಗೊಂಡಿದ್ದಾರೆ ನಮ್ಮ ಕಾಂಟ್ರಾಕ್ಟ್ಗಳು. 5 ದಿನ ಗಡುವು ಯಾಕೆ ಅವ್ರು ನಂಬಲಿಲ್ಲ ಅಂತಂದ್ರೆ, ನಮಗೆ ಸದಾ 16 ವರ್ಷಗಳಿಂದ ಸುಳ್ಳು ಹೇಳೇ ಬಂದಿದ್ದಾರೆ. ನಮ್ಮ ತಹಸೀಲ್ದಾರ್ನು ಕೂಡ ಸುಳ್ಳು ಹೇಳಿ ನಂಬಿಸಿದ್ದಾರೆ. 3 ದಿವಸಕ್ಕೆ ಆಗುತ್ತೆ, 6 ದಿವಸಕ್ಕೆ ಆಗುತ್ತೆ, 15 ದಿವಸಕ್ಕೆ ಮಾಡ್ತೀವಿ, ಡೇಟ್ ಕೊಡ್ತೀವಿ, ಆ ಡೇಟಿಗೆ ಬರ್ರಿ ಪಾದಯಾತ್ರೆ ಮಾಡೋಣ, ಈ ಡೇಟಿಗೆ ಬರ್ರಿ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಮೂರ್ಖರನ್ನಾಗಿ ಮಾಡಿದ್ರು. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲವನ್ನು ನೋಡಿರು. ಎಲ್ಲ ತಾಲೂಕಿನ ಜನ ಯಾರು ಎಷ್ಟು ಸುಳ್ಳು ಹೇಳಿರು, ಯಾಕೆ ಮಾಡಲಿಲ್ಲ ಅಂತ ನಂಬಿ ಸುಳ್ಳು ಹೇಳಿರಲ್ಲ ಅನ್ನೋ ಆಕ್ರೋಶಕ್ಕೂ ಕೂಡ ಜನ ನೆನ್ನೆ ಸೇರಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರಕ್ಕೆ ಕಾರಣ ಆಗೈತಿ. ಸುಳ್ಳು ಹೇಳಬಾರ್ದು, ವಾಸ್ತವವಾಗಿ ಇರಬೇಕು. 2 ದಿವಸ ಕಷ್ಟ ಆಗಲಿ ಸತ್ಯನೇ ಒಪ್ಕೊಂಬಾಳೋಣ ನಾವು ರೈತರುಗಳು. ಸುಳ್ಳುದು ಕಟ್ಕೊಂಬಾಳೋದು ಬೇಡ. ಈ ಹೋರಾಟ ನಿತ್ಯ ನಿರಂತರವಾಗಿರೋಣ. ನಮ್ಮ ಕೆನಾಲ್ ಕಾಮಗಾರಿ 300 ಮೀಟ್ರು ಏನು ಸಿವಿಲ್ ಲೆವೆಲ್ಗೆ ಹೋಗಿ ನಮ್ಮ ನವಲೇಕೆರೆ ಭಾಗಕ್ಕೆ ನೀರು ಬರೋಕೆ ಆದಾಗ ನಾವು ಈ ಮುಷ್ಕರವನ್ನು ನಿಂತಕ್ಕಾಗ್ತೀವಿ. ಅಂಥವ್ರಿಗೂ ಮುಷ್ಕರ ಹಿಂತೆಗೆಲ್ಲ ಮತ್ತೆ ಇದು ಮುಂದುವರೆದ ಕಾಮಗಾರಿಯಾಗಿ ನವಲೇಕೆರೆ, ಚಿಕ್ಕನಾಯನಹಳ್ಳಿ ಕೆರೆ ಮತ್ತೆ ಮಾದಿಹಳ್ಳಿ ಕೆರೆ 26 ಕೆರೆಗಳು ನೀರು ಹರಿಯೋವರೆಗೂ ಮುಂದಿನ ಹೋರಾಟವನ್ನು ರೂಪುರೇಷೆ ಇದಾದ ನಂತರ ರೂಪಿಸ್ತೀವಿ. ನಮ್ಮ ಸಂಘಟನೆಯಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂಗೆ ಭಾಗವಹಿಸಬೇಕು ಜನಸಂಖ್ಯೆಗಳು ಮತ್ತೆ ಎಲ್ಲ ವರ್ತಕರಾಗಲಿ ಇನ್ನೊಬ್ಬ ಸಂಘ ಸಂಸ್ಥೆಗಳಾಗಲಿ ಕೈ ಜೋಡಿಸಿ ಏನಂದ್ರೆ 2012ರಲ್ಲಿ ಓಪನ್ ಆಗಿರೋದು 18 ವರ್ಷ ಆಯಿತು. ಇವತ್ತಿಗೆ 18 ವರ್ಷದಿಂದ ನಾವೆಲ್ಲ ಸೇರಿ ಅವತ್ತಲೇ ಈ ಕೆಲಸ ಮಾಡಿದರೆ ನಾವು ನಿಜವಾಗ್ಲೂ ಧನಿಕರಾಗ್ತಿದ್ದು. ಆದರೆ ನಾವು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಬಿಡ್ತಾರೆ, ಇವ್ರು ಬಿಡ್ತಾರೆ ಅಂತ ಹೇಳ್ಕೊಂಡು ಈಗೆಲ್ಲ ಮುಗಿಯೋ ಹಂತಕ್ಕೆ ಬಂದಾಗ ನಾವೆಲ್ಲ ಒಂದಾಗಿದ್ದೀವಿ. ಈ ಸಹಕಾರ ಎಲ್ಲರಿಂದಲೂ ಮುಂದೆ ನಾವು ಇದಕ್ಕೆ ಹೋರಾಟ ನೀರಾದರೂ ಬರಬೇಕು, ಇಲ್ಲ ನಮ್ಮ ದೇಹನಾದರೂ ಹೋಗ್ಬೇಕು, ರಕ್ತ ಇಲ್ಲ ಹರಿಬೇಕು, ಇಲ್ಲ ನೀರು ಹರಿಬೇಕು. ಆ ಥರ ಮಾಡ್ಕೊಂಡಿದ್ದೀವಿ ಹೋದರೆ ನಮ್ಮ ಮುಂದಿನ ಪೀಳಿಗೆ ಒಳ್ಳೇದಾಗತ್ತೆ. ನಾವೆಲ್ಲ ಸೇರಿ ಇವತ್ತು ಏನು ಮಾಡ್ತಿದ್ದೀವೋ 5 ದಿನದಿಲ್ಲ, ಈ 50 ದಿನ ಆಗಲಿ ನೀರು ಬರೋದಾಗ ನೀವು ಯಾರು ಇಲ್ಲಿಂದ ಕದ್ಲೋದು ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಬೋದು.